ಮೂಡ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣ ಕೇಳಿ ಬಂದಿತ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಲೋಕಾ ಟೀಮ್ನಿಂದ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಸಂಕಷ್ಟ ಎದುರಾಗುತ್ತಾ ಗೊತ್ತಿಲ್ಲ. ಈಗಾಗಲೇ ಕ್ಲೀನ್ ಚಿಟ್ ಅನ್ನೋ ಮಾತುಗಳು ಬೇರೆ ಹರಿದಾಡ್ತಾ ಇದೆ, ಬಟ್ ನಾಟ್ ಕನ್ಫರ್ಮ್. ಸಂಕಷ್ಟನ ರಿಲೀಫ ಅಂತಿಮ ಹಂತದ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಈಗ ಲೋಕಾ ಟೀಮ್. 27ನೇ ತಾರೀಕು ವರದಿ ಸಲ್ಲಿಕೆಗೆ ಡೆಡ್ಲೈನ್ ಅನ್ನು ಕೊಟ್ಟಿತ್ತು ಕೋರ್ಟ್. ಈಗಾಗಲೇ ಮೂಡ ತನಿಖೆ ಪೂರ್ಣಗೊಳಿಸಿದೆ. ತನಿಖಾ ವರದಿಯನ್ನು ಸಲ್ಲಿಸುವುದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದರಿಂದಾಗಿ ವರದಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಕೊನೆಯ ಹಂತದ ಕ್ರಾಸ್ ಚೆಕ್ ಆಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ನಾಳೆನೇ ಸಲ್ಲಿಕೆ ಆಗಬಹುದು. ಈ ವರದಿಯಲ್ಲಿ ಏನಿರುತ್ತೆ? 25ಕ್ಕೂ ಹೆಚ್ಚು ಮಂದಿಯ ಹೇಳಿಕೆಗಳ ವರದಿ ಇರುತ್ತೆ. ಆಮೇಲೆ 17A ಸಿಕ್ಕಾಪಟ್ಟೆ ಚರ್ಚೆಯಾಗಿದ್ದು, ಇದರ ಅಡಿಯಲ್ಲಿ ಏನೇನು ವರದಿಗಳನ್ನು ಸಂಗ್ರಹ ಮಾಡಿದ್ದೀವಿ ಅನ್ನೋದಿರುತ್ತೆ. ಕೆಲವೊಂದಿಷ್ಟು ಆಡಿಯೋ, ಕೆಲವೊಂದಿಷ್ಟು ವಿಡಿಯೋ ಸಾಕ್ಷ್ಯಗಳು, FSL ವರದಿಗಳು ಎಲ್ಲವೂ ಕೂಡ ಆ ದಾಖಲೆಯಲ್ಲಿರುತ್ತೆ. ಜೊತೆಗೆ ಈ ದಾಖಲೆಗಳ ಸಂಗ್ರಹದ ಹಾರ್ಡ್ ಡಿಸ್ಕನ್ನು ಅಥವಾ CD-ಯಲ್ಲೋ ಅಥವಾ ಪೆನ್ಡ್ರೈವಲ್ಲೋ ಹಾಕಿ ಮೈಸೂರು ವಿಜಯನಗರದ 14 ಸೈಟ್ಗಳ ಬಗ್ಗೆ, ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ಭೂಮಿಯ ಮಾಹಿತಿಯನ್ನು ಒಳಗೊಂಡಿರುತ್ತೆ ಆ ಪೆನ್ಡ್ರೈವು, CD, ಹಾರ್ಡ್ ಡಿಸ್ಕ್. ಅದನ್ನು ಹೈಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ನಾಳೆನೇ ವರದಿ ಸಲ್ಲಿಕೆ ಆಗುತ್ತೆ ಅನ್ನೋ ಮಾತಿದೆ. ವರದಿ ಸಲ್ಲಿಕೆಯಾದ ನಂತರ ಕೋರ್ಟ್ನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಜೊತೆಗೆ ಈಗಾಗಲೇ ಕ್ಲೀನ್ ಚಿಟ್ ಸಿಗ್ತಾ ಇದೆ ಸಿದ್ದರಾಮಯ್ಯನವರಿಗೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಸಂಕಷ್ಟ ಫಿಕ್ಸ್ ಆಗುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಸೊ ಸೋಮವಾರದಿಂದ ಬೆಳವಣಿಗೆ ಸ್ಟಾರ್ಟ್ ಆಗ್ಬೋದಾ ಅಂತ ಇದ್ರ ಬಗ್ಗೆ? ಶರತ್, ಪ್ರಮುಖವಾಗಿ ಮೂಡದಲ್ಲಿ 14 ಸೈಟ್ಗಳನ್ನು ಅಕ್ರಮವಾಗಿ CM ಪತ್ನಿಯಾರಂಥ ಪಾರ್ವತಿಯವರ ಹೆಸರಿಗೆ 50-50 ಅನುಪಾತದಲ್ಲಿ ಅವರಿಗೆ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. ಇದು ದೊಡ್ಡ ಬಹುಮಟ್ಟದ ಭ್ರಷ್ಟಾಚಾರ ಆಗಿದೆ. ಅದರಲ್ಲೂ ಕೂಡ CM ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡಿಕೊಂಡು ರಾಜಕೀಯ ಪ್ರಭಾವವನ್ನು ಮಾಡಿಕೊಂಡು ಸೈಟ್ಗಳನ್ನು ಹಂಚಿಕೆಯನ್ನು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು BJಪಿಯವರು ಕೂಡ ಒಂದು ಕಡೆ ಪಾದಯಾತ್ರೆಯನ್ನು ಕೂಡ ಮಾಡಿದರು. ಅದ್ರ ಜೊತೆ ಪ್ರಮುಖವಾಗಿ 3 ಜನ ದೂರುದಾರರು ಕೂಡ CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡಬೇಕಂತ ಹೇಳ್ಬಿಟ್ಟು ರಾಜ್ಯಪಾಲರು ಕೂಡ ದೂರನ್ನು ಕೂಡ ಕೊಟ್ಟಿದ್ರು. ಈ ವಿಚಾರ ಈಗ ಹೈಕೋರ್ಟ್ನಲ್ಲಿ ಕೂಡ ಇದೆ. ಹೈಕೋರ್ಟ್ ಕೂಡ ಪ್ರಾಸಿಕ್ಯೂಷನ್ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿತ್ತು, ಮತ್ತು ತನಿಖೆಗೆ ಲೋಕಾಯುಕ್ತ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿತ್ತು. ಇದರ ಮಧ್ಯೆ ಕೇಂದ್ರ ಸರ್ಕಾರ ಕೂಡ ಎಲ್ಲ ಒಂದು ಕಡೆ ED ಅವರು ಕೂಡ ಎಂಟ್ರಿ ಆಗಿ ಇಡೀ ಮೂಡಾದಲ್ಲಿ ಆಗಿರುವಂಥ ಹಗರಣ, ಅದ್ರ ಜೊತೆ CM ಅವರ ಆಪ್ತರು, ಅದ್ರ ಜೊತೆ ಒಂದಷ್ಟು ಜನ ಬಿಲ್ಡರ್ಸು, ಇವೆಲ್ಲರ ಬಗ್ಗೆನೂ ಕೂಡ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮುಂದೆ ಹೆಜ್ಜೆ ಹೋಗಿ ಹೋರಾಟಗಾರರು ಇಡೀ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಹೇಳ್ಬಿಟ್ಟು ದೂರನ್ನು ಈ ಹೈಕೋರ್ಟಲ್ಲಿ ಸಲ್ಲಿಸಿದರು. ಹೀಗಾಗಿ ಈಗಾಗಲೇ ED ಒಂದು ಕಡೆ ತನಿಖೆಯನ್ನು ನಡೆಸಿದೆ, ಮತ್ತೊಂದು ಕಡೆ ಲೋಕಾಯುಕ್ತ ಒಂದು ಕಡೆ ತನಿಖೆಯನ್ನು ಮಾಡಿಸಿದೆ. ಇದರ ಮಧ್ಯೆ ಮತ್ತೊಂದು ಇಲಾಖೆ ಎಂಟ್ರಿ ಆದರೆ ಗೊಂದಲ ಆಗುತ್ತೆ. ಹೀಗಾಗಿ ಮೊದಲು ನೀವು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡಿದರೆ ಆ ತನಿಖಾ ವರದಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಹೈಕೋರ್ಟು ಲೋಕಾಯುಕ್ತಗೆ ಒಂದು ವರದಿಯನ್ನು ಕೂಡ ಕೇಳಿತ್ತು. ಆ ವರದಿ ಸಲ್ಲಿಸೋದು ಕೂಡ ಇದೇ ತಿಂಗಳು 25ರ ಒಳಗೆ ವರದಿಯನ್ನು ಸಲ್ಲಿಸೋದಕ್ಕೆ ದಿನಾಂಕವನ್ನು ಕೂಡ ನಿಗದಿಯನ್ನು ಪಡಿಸಿತ್ತು. ಇದೇ ಕಾರಣಕ್ಕಾಗಿ ಲೋಕಾಯುಕ್ತ ಅಧಿಕಾರಿಗಳು ಸಂಪೂರ್ಣವಾಗಿ 2 ಬಾರಿ ಏನು ತನಿಖೆಯನ್ನು ಕೂಡ ಮಾಡಿದರೆ, ಅದರಲ್ಲೂ ಕೂಡ 1994ರಿಂದ 2025ರವರೆಗೂ ಯಾವೆಲ್ಲ ಮೂಡದಲ್ಲಿ ಸಭೆಗಳು ನಡೆದಿದೆ, ಯಾವೆಲ್ಲ ಪರಿಷತ್ ಸದಸ್ಯರು ಭಾಗಿಯಾಗಿದ್ದರು, ಮತ್ತು ಅದೇ ರೀತಿಯಲ್ಲೂ ಕೂಡ ಯಾವೆಲ್ಲ MLAಗಳು ಭಾಗಿಯಾಗಿದ್ದರು, ಯಾವ MP ಭಾಗಿಯಾಗಿದ್ದರು, ಯಾವ ಅಧಿಕಾರಿಗಳು ಭಾಗಿಯಾಗಿದ್ದರು ಸಭೆಗಳಲ್ಲಿ, ಜಿಲ್ಲಾಧಿಕಾರಿಗಳಾಗಿದ್ದರು, ಉಪ ಜಿಲ್ಲಾಧಿಕಾರಿಗಳು ಯಾರಿದ್ರು, ವಿಶೇಷ ಜಿಲ್ಲಾಧಿಕಾರಿಗಳು ಯಾರಿದ್ರು, ಮತ್ತು ಯಾವ ತಹಸೀಲ್ದಾರ್ ಇದ್ದರು, ಯಾವ ಉಪ ತಹಸೀಲ್ದಾರ್ ಇದ್ದರು, ಯಾವ ADLR ಇದ್ರು, ಎಲ್ಲರ ಒಂದು ಬಗ್ಗೆನೂ ಕೂಡ ಆಡಿಯೋ ವಿಡಿಯೋಗಳಾಗಿರ್ಬೋದು, ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಮತ್ತು CDR ಆಗಿರ್ಬೋದು, ಪೆನ್ ಡ್ರೈವ್ಗಳಾಗಿರ್ಬೋದು, ಎಲ್ಲ ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡ್ಕೊಂಡಿದ್ದಾರೆ. ಮತ್ತು ಪ್ರತಿಯೊಂದು ಸಭೆಯಲ್ಲೂ, ಮಾಸಿಕ ಸಭೆಯಲ್ಲೂ ಕೂಡ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿತ್ತು, ಅದರಲ್ಲೂ ಕೂಡ ಪಾರ್ವತಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು 14 ಸೈಟ್ಗಳ ಹಂಚಿಕೆ ಮಾಡಬೇಕಾದ್ರೆ ಯಾರಾದರೂ ಶಿಫಾರಸನ್ನು ಮಾಡಿದ್ರಾ, ಯಾರಾದರೂ ರಾಜಕೀಯವಾಗಿ ಬೆಂಬಲವನ್ನು ಕೂಡ ಕೊಟ್ಟಿದ್ರಾ, ಇಲ್ಲ CM ಏನಾದರೂ ಮೌಖಿಕವಾಗಿ ಸೂಚನೆ ಕೊಟ್ಟಿದ್ರಾ, ಎಲ್ಲಾದರೂ ಆಂಗಲಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡಿದರು. ಈ ಒಂದು ತನಿಖಾ ಹಂತದಲ್ಲಿ CM ಸಿದ್ದರಾಮಯ್ಯನವರ ಅಧಿಕಾರ ದುರ್ಬಳಕೆ ಆಗಿರ್ಬೋದು, ಅಧಿಕಾರದ ಪ್ರಭಾವ ಆಗಿರ್ಬೋದು, ಇಲ್ಲ ಶಿಫಾರಸಿನ ಪತ್ರ ಆಗಿರ್ಬೋದು, ಯಾವುದು ಕೂಡ ಸಿಕ್ಕಿಲ್ಲ. ಇನ್ನು ಇದಕ್ಕೆ ವೆಚ್ಚವಾಗಿ ಅವರ ಪುತ್ರ MLA ಆಗಿದ್ರು, ಮತ್ತು ಈಗ
MLC ಆಗಿದ್ರೆ ಯತೀಂದ್ರ ಅವರು ಕೂಡ ಯಾವುದೇ ಸಭೆಯಲ್ಲೂ ಕೂಡ ಭಾಗಿಯಾಗಿದ್ರು ಕೂಡ ಸೈಟ್ ಹಂಚಿಕೆ ವಿಚಾರದಲ್ಲಿ ಯಾವುದೇ ರೀತಿಯಂತ ಶಿಫಾರಸನ್ನು ಮಾಡಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತರು ಎಲ್ಲ ಒಂದು ಕಡೆ ಕ್ಲೀನ್ ಚಿತ್ರನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಯಾವೆಲ್ಲ ನಿಯಮಗಳನ್ನ ಉಲ್ಲಂಘನೆ ಆಗಿದೆ ಅನ್ನೋದ್ರ ಬಗ್ಗೆ ಸುಮಾರು 3,000ಕ್ಕೂ ಹೆಚ್ಚಿನ ಪುಟಗಳನ್ನ ವರದಿಯನ್ನ ಸಿದ್ಧಪಡಿಸಿ ನಾಳೆ ಒಳಗೆ ಏನು ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಲೋಕಾಯುಕ್ತ ಅಧಿಕಾರಿ ಸಿದ್ಧಪಡಿಸಿಕೊಂಡಿದ್ದಾರೆ. ಶರತ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.